ಹುಬ್ಬಳ್ಳಿಯಲ್ಲಿ ಕನ್ನಡ ಪರ ಸಂಘಟನೆಯ ಸಂಗ್ರಾಮ ಸೇನಾ ಅಧ್ಯಕ್ಷರು ಶ್ರೀ ಸನ್ಮಾನ್ಯ ಸಾತಪ್ಪ ಕುಂಕೂರು ಅವರು ನಮ್ಮ ಜೊತೆ ಇದ್ದಾರೆ. ಕನ್ನಡ ಶಾಲೆಯ ಬಗ್ಗೆ ಅಳಿವು ಉಳಿಯುವ ಪ್ರಶ್ನೆಯಲ್ಲಿ ಕೇಳುವುದರ ಮುಖಾಂತರ ಇವತ್ತಿನ ದಿವಸ ಕನ್ನಡ ಭಾಷೆ ನೆಲದ ಬಗ್ಗೆ ಅವರನ್ನು ಒಂದೆರಡು ಮಾತುಗಳನ್ನು ಕೇಳೋಣ. ಕರ್ನಾಟಕದಲ್ಲಿ ಕನ್ನಡ ಶಾಲೆ ಉಳಿಸಿ ಕನ್ನಡ ಶಾಲೆ ಬೆಳೆಸಿ ಎಂದು ಕರ್ನಾಟಕದ ಸಂಗ್ರಾಮ ಸೇನೆಯ ತಾಲೂಕಾ ಅಧ್ಯಕ್ಷ ಸತ್ತಪ್ಪ ಕುಂಕೂರು ಅವರು ತಿಳಿಸಿದರು. ಕನ್ನಡ ಶಾಲೆಯಲ್ಲಿ ಕಲಿತ ಮಕ್ಕಳು ಇಂದಿನ ರಾಜ್ಯದ ಮುಖ್ಯಮಂತ್ರಿ ಕೂಡ ಕನ್ನಡ ಶಾಲೆಯಲ್ಲಿ ಕಲಿತಂಥ ವ್ಯಕ್ತಿ. ಕನ್ನಡ ಶಾಲೆಯಲ್ಲಿ ಕಲಿತಂಥ ವ್ಯಕ್ತಿಗಳು ಎಲ್ಲರೂ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ. ಆದರೆ ಇಂದಿನ ಕಾಲದಲ್ಲಿ ರಾಜಕಾರಣಿಗಳು, ಸರ್ಕಾರಿ ನೌಕರಸ್ಥರು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಯನ್ನು ಬಿಡಿಸಿ ಪ್ರೈವೇಟ್ ಶಾಲೆಗೆ ಸೇರಿಸುವಂಥ ಕೆಲಸ ಮಾಡಿರುತ್ತಾರೆ. ಇಂದಿನ ಜೀವನದಲ್ಲಿ ಎಲ್ಲರಿಗೂ ಸರ್ಕಾರಿ ಕೆಲಸಗಳು ಬೇಕು, ಆದರೆ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಕಳಿಸುವುದು ಬೇಡ ಎನ್ನುವ ಪದ್ಧತಿಯನ್ನ ಕರ್ನಾಟಕ ಸಂಗ್ರಾಮ ಸೇನೆಯು ಕನ್ನಡ ಶಾಲೆ ಉಳಿಸಿ ಕನ್ನಡ ಶಾಲೆ ಬೆಳೆಸಿ ಎನ್ನುವ ರಾಜ್ಯದ ತುಂಬ ಕನ್ನಡದ ಶಾಲೆಗಳನ್ನು ಬೆಳೆಸುತ್ತಿದೆ. ಇಂದು ಹುಬ್ಬಳ್ಳಿಯಲ್ಲಿ ಕನ್ನಡ ಪರ ಸಂಘಟನೆಯ ಸಂಗ್ರಾಮ ಸೇನಾ ಅಧ್ಯಕ್ಷರು ಶ್ರೀ ಸನ್ಮಾನ್ಯ ಸಾತಪ್ಪ ಕುಂಕೂರು ಅವರು ನಮ್ಮ ಜೊತೆ ಇದ್ದಾರೆ. ಕನ್ನಡ ಶಾಲೆಯ ಬಗ್ಗೆ ಅಳಿವು ಉಳಿಯುವ ಪ್ರಶ್ನೆಯಲ್ಲಿ ಕೇಳುವುದರ ಮುಖಾಂತರ ಇವತ್ತಿನ ದಿವಸ ಕನ್ನಡ ಭಾಷೆ ನೆಲದ ಬಗ್ಗೆ ಅವರನ್ನು ಒಂದೆರಡು ಮಾತುಗಳನ್ನು ಕೇಳೋಣ. ಇವತ್ತು ಚೇತಕ್ ನಿಮಗೆ ಸ್ವಾಗತ. ಏನಂತಂದ್ರೆ ಕರ್ನಾಟಕದಲ್ಲಿ ಎಲ್ಲರೂ ರಾಜಕಾರಣಿಗಳು ಮತ್ತು ಸರ್ಕಾರಿ ಕೆಲಸ ಮಾಡಿದಂಥ ನೌಕರಸ್ಥರು ಏನು ಹೇಳ್ತಾರೆ ಅಂದ್ರೆ ಪ್ರತಿದಿನ ಕನ್ನಡ ಶಾಲೆಯನ್ನು ಕಳಿಸ್ರಿ, ಕನ್ನಡ ಶಾಲೆಯನ್ನು ಬೆಳೆಸ್ರಿ, ಕನ್ನಡ ಶಾಲೆಯನ್ನು ಉಳಿಸ್ರಿ ಅಂತೇಳಿ ಈಗಾಗಲೇ 1ನೇ ತಾರೀಕಿನಿಂದ ಶಾಲೆ ಪ್ರಾರಂಭ ಆಗ್ತಾ ಹೋಗ್ತದೆ 1ರಿಂದ. ಆದರೆ ಕನ್ನಡ ಶಾಲೆಯ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ಎಲ್ಲರೂ ಏನು ಮಾಡತ್ತಾರಪ್ಪ, ಎಲ್ಲರೂ ಇವತ್ತು ಜನಪ್ರತಿನಿಧಿಗಳಾಗ್ಬೋದು ಮತ್ತು ನೌಕರಸ್ಥರಾಗ್ಬೋದು ತಮ್ಮ ಮಕ್ಕಳುಗಳನ್ನ ಪ್ರೈವೇಟ್ ಸ್ಕೂಲಲ್ಲಿ ಕಳಿಸುವಂಥ ವ್ಯವಸ್ಥೆಯನ್ನು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ಅದಕ್ಕಾಗಿ ನಾವು ಇವತ್ತು ಕನ್ನಡ ಶಾಲೆ ಉಳಿಸಿ ಕನ್ನಡ ಶಾಲೆ ಬೆಳೆಸಲು ಅಭಿಯಾನನ ಕರ್ನಾಟಕ ಸಂಗ್ರಾಮ ಸೇನೆ ವತಿಯಿಂದ ಈಗ ರಾಜ್ಯದಂತ ಹಮ್ಮಿಕೊಳ್ತಾ ಇದ್ದೀವಿ. ಅದಕ್ಕಾಗಿ ನಾವು ಇವತ್ತು ಚೇತಕ್ ಟಿವಿ ಮುಖಾಂತರ ಏನು ತಿಳಿಸಿರುವ ಜನರು ಬೇಕಂದ್ರೆ ಇವತ್ತು ಕನ್ನಡ ಶಾಲೆಯಲ್ಲಿ ಸರ್ಕಾರಿಗಳು ಸಾಕಷ್ಟು ಸರ್ಕಾರ ಮಕ್ಕಳಿಗೆ ಯಾವುದೇ ರೀತಿ ಫೀಸ್ ಇರಲಾರ್ದೇ ಬಟ್ಟೆ, ಪುಸ್ತಕ ಮತ್ತು ಊಟದ ವ್ಯವಸ್ಥೆ ಎಲ್ಲರೂ ಮಾಡಿ ಕೂಡ ಕರ್ನಾಟಕದಲ್ಲಿ ಕನ್ನಡ ಶಾಲೆಯ ಬಗ್ಗೆ ಉಳಿಸಿ ಬೆಳೆಸಿದ ಬಡವರ ಮಕ್ಕಳಿಗೆ ಒಂದು ಸಹಕಾರ ಕೊಟ್ಟರು. ಅದಕ್ಕಾಗಿ ದಯವಿಟ್ಟು ಎಲ್ಲ ನಮ್ಮ ಕರ್ನಾಟಕ ಜನತೆ ಇವತ್ತು ಕನ್ನಡ ಶಾಲೆಗೆ ಮಕ್ಕಳನ್ನ ಕಳಿಸಿದ್ರೆ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೂಡ ಕನ್ನಡ ಶಾಲೆಯಲ್ಲಿ ಕಲಿಸಬೇಕಪ್ಪ ತಾನೊಬ್ಬ ಮುಖ್ಯಮಂತ್ರಿ ಆದ. ಅದೇ ರೀತಿ ಕನ್ನಡ ಶಾಲೆಗೆ ಕಲಿತಂಥ ಮಕ್ಕಳು ಎಲ್ಲರೂ ಕೂಡ ಇವತ್ತು IAS, PS ಮತ್ತು ಪ್ರಧಾನಮಂತ್ರಿ ಹುದ್ದೆಗೆ ಸೇರಿದಂಥ ವ್ಯಕ್ತಿಗಳು ಕೂಡ ಇವತ್ತು ನಮ್ಮ ಕರ್ನಾಟಕ ಕನ್ನಡ ಶಾಲೆಯಲ್ಲಿ ಕಲಿತಂಥ ಎಲ್ಲ ವ್ಯಕ್ತಿಗಳು. ಹಾಗಾಗಿ ಕರ್ನಾಟಕದ ಕನ್ನಡ ಶಾಲೆಯಲ್ಲಿ ಕೂಡ ಸಾಕಷ್ಟು ಸೌಲಭ್ಯಗಳಿದಾವೆ. ಇವತ್ತು ನೀವು ಸಾಕಷ್ಟು ಡೊನೇಷನ್ ಕೊಟ್ಟು ಏನು ಪ್ರೈವೇಟ್ ಸ್ಕೂಲವರು ಬೆಳೆಸಾಕತ್ತೀರಿ, ಯಾರೇ ಡೊನೇಷನ್ ಕೇಳಿದ್ರು ಕೂಡ ನಮ್ಮ ಕನ್ನಡ ಸಂಗ್ರಾಮ ಸೇನೆ ಮತ್ತು ನಮ್ಮ ಚೇತಕ್ ಟಿವಿ ಸಂಪರ್ಕ ಮಾಡಿರಿ. ನಮ್ಮ ಮಕ್ಕಳನ್ನ ಉಚಿತವಾಗಿ ಕನ್ನಡ ಶಾಲೆಗೆ ಸೇರಿಸಿ ಕನ್ನಡ ಶಾಲೆಯನ್ನು ಉಳಿಸಿ ಕನ್ನಡ ಶಾಲೆ ಬೆಳೆಸಿದಂಥ ಕನ್ನಡ ಮಾತಿಗೆ ಒಂದು ಶುಭಾಶಯ ಕೋರ್ತಾ ಇವತ್ತು ಚಾನಲ್ ಮುಖಾಂತರ ಹೇಳ್ಕೊಳ್ತಾರೆ. ಆತ್ಮೀಯ ಪಾಲಕರೇ, ₹1 ಶುಲ್ಕವಿಲ್ಲ, ಸಮವಸ್ತ್ರದ ಚಿಂತೆ ಇಲ್ಲ, ಶೂ ಕೊಡಿಸುವ ಅಗತ್ಯವಿಲ್ಲ, ಬುತ್ತಿ ಕಟ್ಟುವ ಗೋಜಿಲ್ಲ. ಕನ್ನಡ ಜೊತೆಗೆ ಇಂಗ್ಲಿಷ್ ಕಲಿಸ್ತೀವಿ, ಸುಳ್ಳಿನ ಎದುರು ಸತ್ಯದ ಬೆಲೆ ತಿಳಿಸ್ತೀವಿ. ಕಷ್ಟವ ತುಳಿದು ಬೆಳೆಯುವುದನ್ನ ಕಲಿಸ್ತೀವಿ, ನಲಿಯುತ್ತಾ ಕಲಿಸಿ ಕಲಿಯುತ್ತಾ ನಲಿಸ್ತೀವಿ. ಮಾನವೀಯತೆಯ ಮೌಲ್ಯ ಬೆಳೆಸ್ತೀವಿ, ಸಮಗ್ರ ಶಿಕ್ಷಣ ಕೊಡ್ತೀವಿ. ಹೆಚ್ಚು ಯೋಚಿಸದೆ ನಿಮ್ಮ ಮಕ್ಕಳನ್ನ ಹತ್ತಿರದ ಸರ್ಕಾರಿ ಶಾಲೆಗೆ ಸೇರಿಸಿ.